ಪಕ್ಷ ವಿರೋಧಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಬಿಜೆಪಿ ಪ್ಲಾನ್ ಮಾಡಿದೆ. ಬಿಜೆಪಿ ವರಿಷ್ಠರ ಮೂಲಕ ಬಿವೈ ವಿಜಯೇಂದ್ರ ರಣತಂತ್ರವನ್ನ ರೂಪಿಸಿದ್ದಾರೆ. ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತಾ ಇದ್ದಾರೆ. ಪಕ್ಷ ವಿರೋಧಿ ಕೆಲಸ ಮಾಡಿದವರ ವಿರುದ್ಧ ಕ್ರಮಕ್ಕೆ ಪ್ಲಾನ್ ಮಾಡಲಾಗಿದೆ ಬಿಜೆಪಿಯಲ್ಲಿ. ಬಿಜೆಪಿ ವರಿಷ್ಠರ ಮೂಲಕ ಬಿಜೆಪಿ ಭಿನ್ನರಿಗೆ ಈ ರೀತಿಯಾಗಿ ಖಡಕ್ ಸಂದೇಶ ರವಾನೆ ಮಾಡೋದಕ್ಕೆ ವಿಜಯೇಂದ್ರ ರೆಡಿಯಾಗಿದ್ದಾರೆ. ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಎಸ್ಟಿ ಸೋಮಶೇಖರ್ ಅವರು ಚನ್ನಪಟ್ಟಣಕ್ಕೆ ಹೋಗಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಲ್ಲಿ ಸಭೆ ನಡೆಸಿ ವಾಪಸ್ ಬಂದಿರೋದನ್ನ ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಇಂತಹ ಸಾಕಷ್ಟು ಘಟನೆಗಳು ಪಕ್ಷ ವಿರೋಧಿ ಚಟುವಟಿಕೆಗಳು ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಲಿಸ್ಟ್ ಮಾಡ್ತಾ ಹೋದ್ರೆ ಸಾಕಷ್ಟಿದೆ. ಸ್ಪೆಷಲಿ ಈ ಲೋಕಸಭಾ ಎಲೆಕ್ಷನ್ ಆದ ನಂತರ ಈಗ ಸ್ಪೆಷಲಿ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮೇಲೆ ಕ್ರಮಕ್ಕೆ ವಿಜಯೇಂದ್ರ ಮುಂದಾಗ್ತಿದ್ದಾರಂತೆ. ಹಾಗಾದ್ರೆ ಏನು ಕ್ರಮ, ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ, ಇದಕ್ಕೆ ಏನೆಲ್ಲ ಶಿಕ್ಷೆ? ಸಭಾ, ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಎರಡು ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು, ಒಂದಷ್ಟು ಮುಜುಗರ ಕೂಡ ಆಗ್ತಿರುವಂಥದ್ದು. ನೋಡಿ, ಪ್ರಮುಖವಾಗಿ ಇಲ್ಲಿ ಒಂದು ಬಣ ರಾಜಕೀಯ ಕೂಡ ಒಂದಷ್ಟು ಡ್ಯಾಮೇಜ್ ಮಾಡ್ತಾ ಇರುವಂಥದ್ದು, ಹಾಗೆ ಪಕ್ಷ ವಿರೋಧಿ ಚಟುವಟಿಕೆ ಯಾರು ಮಾಡ್ತಾ ಇದ್ದಾರೆ? ಪ್ರಮುಖವಾಗಿ ಇಬ್ಬರು ನಾಯಕರು, ಅಂದರೆ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರು. ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿಯ ವರಿಷ್ಠರು ಈ ಇಬ್ಬರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಒಂದಷ್ಟು ಸಲಹೆ ಸೂಚನೆಯನ್ನ ಕೊಡ್ತಾರೆ. ಕಾರಣ ಇಷ್ಟೇ ನೋಡಿ, ಕಳೆದ ಒಂದು ವರ್ಷದಿಂದಲೂ ಕೂಡ ಈ ಇಬ್ಬರು ನಾಯಕರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ ಗಣಪತಿ. ಸಾಕಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳು ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರಿಂದ ಆಗಿರೋದನ್ನ ನಾವು ಕಂಡೇ ಇದ್ದೀವಿ. ಸೊ ಅವರ ಮೇಲೆ ಕ್ರಮ ಆಗೋದಕ್ಕೆ ಈಗ ವಿಜಯೇಂದ್ರ ಹೈಕಮಾಂಡ್ ಮೂಲಕ ಶಿಫಾರಸು ಮಾಡಿದ್ದಾರಂತೆ. ಹಾಗಾದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಇದು. ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಇಬ್ಬರ ಭುಜದ ಮೇಲೆ ಗನ್ ಇಟ್ಟು ಶೂಟ್ ಮಾಡೋದಕ್ಕೆ ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. ಶಿಸ್ತು ಕ್ರಮಕ್ಕೆ ಶಿಫಾರಸು ಮೂಲಕ ಭಿನ್ನರ ತಡೆಗೆ ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. ಪಕ್ಷ ವಿರೋಧಿ ಮಾಡ್ತಾ ಇರುವವರ ಭಿನ್ನರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಸಿದ್ಧತೆ ಇದು. ಪಕ್ಷದ ವೇದಿಕೆಯಿಂದ ಅವರನ್ನ ದೂರ ಇಡೋದು. ಪಕ್ಷದಲ್ಲಿ ಏನೇ ಸಭೆ ಸಮಾರಂಭ ಕಾರ್ಯಕ್ರಮಗಳು ಮೀಟಿಂಗ್ಸ್ ಆದರೂ ಕೂಡ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಈ ಮೂಲಕ ದೂರ ಇಡುವಂತಹ ಕ್ರಮ ಇದು. ವಿರೋಧಿ ಕೆಲಸ ಮಾಡಿದರೆ ಶಿಸ್ತು ಕ್ರಮ ಆಗಲಿದೆ ಅನ್ನುವಂತಹ ಸಂದೇಶ ಇವರಿಬ್ಬರಿಗೆ ಪನಿಷ್ಮೆಂಟ್ ಕೊಡೋದ್ರಿಂದ ಬಿಜೆಪಿಯಲ್ಲಿರುವಂತಹ ಇತರೆ ನಾಯಕರಿಗೂ ಕೂಡ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಈಗ ವಿಜಯೇಂದ್ರ ಪ್ಲಾನ್ ಮಾಡ್ಕೊಂಡಿರೋದು. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಶಿಸ್ತು ಕ್ರಮದ ಬಗ್ಗೆ ಚರ್ಚೆ ಆಗಿದೆ. ಯತ್ನಾಳ್ ಬಣಕ್ಕೂ ಕೂಡ ಪರೋಕ್ಷವಾಗಿ ರಾಜ್ಯಾಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಯತ್ನಾಳ್ ಅವರು ಪಕ್ಷದಲ್ಲೇ ಇದ್ಕೊಂಡು ಬಿಜೆಪಿ ಮತ್ತು ಹಿಂದುತ್ವದ ಬ್ರ್ಯಾಂಡ್ ಆಗಿದ್ದುಕೊಂಡು ಅವರ ವಿರೋಧ ಇರುವಂಥದ್ದು ಪಕ್ಷದಿಂದ ಅಲ್ಲ. ಅವರು ವಿರೋಧಿಸ್ತಾ ಇರೋದು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರನ್ನ. ಸೊ ಆ ಬಗ್ಗೆನೂ ಕೂಡ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು, ಬಹಿರಂಗವಾಗಿ ಮಾತನಾಡ್ತಾ ಇದ್ರು. ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಸಿದ್ಧತೆ ನಡೆಸಿದೆ. ಇನ್ನು ಈ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದಂತಹ ಇಬ್ಬರು ನಾಯಕರ ಬಗ್ಗೆ ಕ್ರಮದ ಬಗ್ಗೆ ವಿವರಿಸ್ತಾರೆ ಗಣಪತಿ ಪ್ಲೀಸ್ ಕಂಟಿನ್ಯೂ. ಖಂಡಿತ ಸಭಾ, ನೋಡಿ, ಈಗ ಬಣ ರಾಜಕೀಯ ಕೂಡ ರಾಜ್ಯ ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಿರುವಂಥದ್ದು, ಪಕ್ಷ ವಿರೋಧಿ ಚಟುವಟಿಕೆ ಕೂಡ ಡ್ಯಾಮೇಜ್ ಮಾಡ್ತಿರುವಂಥದ್ದು. ನೋಡಿ, ಈಗಾಗಲೇ ಬಣ ರಾಜಕೀಯ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ಕೇವಲ ರಾಜ್ಯ ರಾಜಕೀಯದಲ್ಲೇ, ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಕೂಡ ಚರ್ಚೆ ಆಗ್ತಿತ್ತು. ಹೀಗಾಗಿ ನಿನ್ನೆ ಬಂದಂತಹ ಅಂದರೆ ಬಿಜೆಪಿಯ ವರಿಷ್ಠರ ಮುಂದೆ ಒಂದಷ್ಟು ನಾಯಕರು ಈ ಇಬ್ಬರು ನಾಯಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ನೋಡಿ, ಮೊದಲು ಪಕ್ಷ ವಿರೋಧಿ ಚಟುವಟಿಕೆಗೆ ಬ್ರೇಕ್ ಹಾಕಿದ್ರೆ ಅದಾದ ನಂತರ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕ್ಬೋದು ಅಂತ ವಿಜಯೇಂದ್ರ ಅವರ ಪ್ಲಾನ್ ಆಗಿತ್ತು. ಹೀಗಾಗಿ ಈ ನಿಟ್ಟಿನಲ್ಲಿ ನೇರವಾಗಿ ಈ ಇಬ್ಬರ ನಾಯಕರ ವಿರುದ್ಧ ಕ್ರಮಕ್ಕೆ ಕೈಗೊಂಡು ಅವರ ಭುಜದ ಮೇಲೆ ಗನ್ನಿಟ್ಟು ನೇರವಾಗಿ ಬಣ ರಾಜಕೀಯ ಕೂಡ ಅದು ಆಗಬಾರ್ದು. ನೋಡಿ, ಪಕ್ಷ ವಿರೋಧಿ ಚಟುವಟಿಕೆ ಯಾರೆಲ್ಲ ಮಾಡಿದ್ರು ಅವರ ವಿರುದ್ಧ ಕೂಡ ಈಗಾಗಲೇ ಶಿಸ್ತು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನೀವು ಬಣ ರಾಜಕೀಯ ಕೂಡ ಮಾಡಬಾರ್ದು, ಮುಂದೆ ನಿಮಗೂ ಕೂಡ ಇದೇ ಕ್ರಮ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಈ ಇಬ್ಬರ ನಾಯಕರ ವಿರುದ್ಧ ಅಂದರೆ ಉಚ್ಚಾಟನೆ ಇರ್ಬೋದು, ಅನರ್ಹತೆ ಇರ್ಬೋದು, ಜೊತೆಗೆ ಒಂದಷ್ಟು ಶಿಸ್ತು ಕ್ರಮ ಕೂಡ ಇರುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರ ಕೂಡ ಚರ್ಚೆ ಆಗ್ತಿರುವಂಥದ್ದು. ಇದರ ಬೆನ್ನಲ್ಲೇ ವಿಜೇಂದ್ರ ಅವರ ಪ್ಲಾನ್ ಏನು ನೋಡಿ, ಬಣ ರಾಜಕೀಯಕ್ಕೆ ಈಗಾಗಲೇ ಒಂದಷ್ಟು ನೋಟಿಸ್ ಹೋಗಿದ್ರು ಕೂಡ ಯಾವುದೇ ಉತ್ತರ ಇಲ್ಲ. ಹೀಗಾಗಿ ಕೂಡ ಬಣ ರಾಜಕೀಯ ಕೂಡ ಈಗಲೂ ಕೂಡ ಮುಂದುವರಿತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಮೊದಲು ಪಕ್ಷ ವಿರೋಧಿ ಚಟುವಟಿಕೆಗೆ ಬ್ರೇಕ್ ಹಾಕಬೇಕು, ಅದಾದ ನಂತರ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವಿಜೇಂದ್ರ ಅವರು ಪ್ಲಾನ್ ಮಾಡಿರುವಂಥದ್ದು. ನೋಡಿ, ನಿನ್ನೆಷ್ಟೇ ಕೋರ್ ಕಮಿಟಿ ಸಭೆಯಲ್ಲಿ ಒಂದಷ್ಟು ವರದಿಗಳನ್ನು, ಅಂದರೆ 3 ವಿಚಾರಗಳು ಚರ್ಚೆ ಆಗ್ತಿತ್ತು. ಒಂದು ಪಕ್ಷ ವಿರೋಧಿ ಚಟುವಟಿಕೆ ಇರ್ಬೋದು, ಬಣ ರಾಜಕೀಯ ಇರ್ಬೋದು. ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಯನ್ನು ನಿನ್ನೆ ಅಷ್ಟೇ ಹೈಕಮಾಂಡ್ ಅಂದರೆ ಬಿಜೆಪಿಯವರಷ್ಟು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈ
ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಮೊದಲು ಪಕ್ಷ ವಿರೋಧಿ ಚಟುವಟಿಕೆ ಬ್ರೇಕ್ ಹಾಕಿ ಅದಾದ ನಂತರ ಬಣ ರಾಜಕೀಯಕ್ಕೂ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈಗಾಗಲೇ ವಿಜೇಂದ್ರ ಅವರು ಪ್ಲಾನ್ ಮಾಡಿರುವಂಥದ್ದು. ಸಭಾ ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.